ಕಬ್ಬಿಣದ ಅಂಗಡಿ ಮತ್ತು ಬಂಗಾರದ ಅಂಗಡಿ ಇದ್ರಿ ಬದ್ರಿಗೆ ಅಂದರೆ ಮುಖಾಮುಖಿಯಾಗಿದ್ದಾವೆ ಅಂತ ಅಂದುಕೊಳ್ಳೋಣ. ಕಬ್ಬಿಣದ ಅಂಗಡಿಯಲ್ಲಿ ಕಬ್ಬಿಣವನ್ನು ಬಡಿಬೇಕಾದ್ರೆ ಕಬ್ಬಿಣದ ಚೂರು ಹೋಗಿ ಬಂಗಾರದ ಅಂಗಡಿಯಲ್ಲಿ ಯಾವುದೋ ಒಂದು ಮೂಲೆಗೆ ಹೋಗಿ ಬೀಳುತ್ತೆ. ಅವಾಗ ಬಂಗಾರ ಕೇಳುತ್ತಂತೆ, ನಮ್ಮ ಮಾಲೀಕನು ನಮಗೆ ಕಬ್ಬಿಣದಲ್ಲೇ ಬಡಿಯೋದು, ನಿಮ್ಮ ಮಾಲೀಕನು ನಿನಗೆ ಕಬ್ಬಿಣದಲ್ಲೇ ಬಡಿಯೋದು, ಆದರೆ ನಾನಷ್ಟು ಶಬ್ದ ಮಾಡೋದಿಲ್ಲ, ನೀನು ಯಾಕೆ ಅಷ್ಟೊಂದು ಶಬ್ದ ಮಾಡ್ತೀಯಾ ಅಂತ ಬಂಗಾರ ಕಬ್ಬಿಣ ಚೂರನ್ನು ಕೇಳುತ್ತಂತೆ. ಆಗ ಕಬ್ಬಿಣ ಅದ್ಭುತವಾಗಿ ಉತ್ತರಿಸುತ್ತಂತೆ, ಏಕೆಂದರೆ ನಮ್ಮವರೇ ನಮಗೆ ಹೊಡೆದಾಗ ಅಷ್ಟು ಶಬ್ದವಾಗ್ತದೆ, ಅದಕ್ಕೆ ಅಷ್ಟು ನೋವಾಗ್ತದೆ, ಬೇರೆಯವರಿಂದ ಹೊಡೆದಾಗ ಅಷ್ಟು ಶಬ್ದ ಆಗಲ್ಲ, ಅಷ್ಟು ನೋವಾಗಲ್ಲ ಅಂತ ಉತ್ತರ ಕೊಡುತ್ತಂತೆ. ಇದೇ ರೀತಿ ನೀವು ನಿಮ್ಮವರಿಗೆ ಹೊಡೆಯುತ್ತಿದ್ದೀರಾ ಅಥವಾ ನಿಮ್ಮವರೇ ನಿಮಗೆ ಹೊಡಿತಿದ್ದಾರಾ ನಿಮ್ಮ ಜೀವನದಲ್ಲಿ? ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಸ್ನೇಹಿತರೆ.